ಅಷ್ಟು ಕಷ್ಟಪಟ್ಟು ರೆಡಿಯಾಗಿ ನಮಗೆ ಇವಾಗ ಹೋಯ್ತವ್ರೆ. ನಾವು ಬೇಗ ಬಂದರೂ ಕ್ಲಾಸ್ಗೆ ಹೋಗಲ್ಲ. ಕ್ಲಿಪ್ಸ್ ಹಾಕೋದೇನು ಬೇಡ ಅಂದ್ಬಿಟ್ಟು ನಮ್ಮ ಕಿರಣ ಎತ್ತಿದ್ದಾನೆ ಈಗ. ಆದರೆ ಒಂದು ಬೇಜಾರೇನಾಯಿತು ಅಂತಂದರೆ ಎಲ್ಲ ನಮ್ಮ ಕ್ಲಾಸ್ ಅವರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಬಡ್ಡೆತ್ತು. ಇದರಿಂದ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಜೊತೆಲಿರೋರೇನೇ ಸಬ್ಸ್ಕ್ರೈಬ್ ಮಾಡಲ್ಲ ಅನ್ನೋದು ಒಂದು ಅರ್ಥ ಆಯಿತು. ಹೆಲೋ ಫ್ಯಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟೋ ದಿನ ಆಯಿತು ವೀಡಿಯೋಸ್ ಮಾಡಿ. ಒಂದು ವಾರ ಸಾಟರ್ಡೆ 6 PM ವ್ಲಾಗ್ಸ್ಗಳು ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಬ್ಯಾನರಲ್ಲಿ ಹಾಕಿದ್ದೀನಿ. ಸೊ ಅದನ್ನ ಚೆಕ್ ಮಾಡಿ. ಮತ್ತು ಇವತ್ತಿನ ಚಾಲೆಂಜ್ ಬಂದ್ಬಿಟ್ಟು ಡೇರ್ ಚಾಲೆಂಜು, ಡೇರಿಂಗ್ ಟು ಮೈ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು. ಸೊ ನೋಡಿ, ಫಸ್ಟ್ ಕ್ಲಾಸು ಗೈಸ್, ಎಷ್ಟೇ ಬೇಗ ಎದ್ದು ಎಷ್ಟೇ ರೆಡಿ ಆಗ್ಬಿಟ್ಟು ಬಂದ್ರು ನನ್ನ ಕ್ಲಾಸ್ಗೆ ಸೇರಿಸಿಲ್ಲ ಗೈಸ್. ಇದು ನಮ್ಮ ಕ್ಲಾಸ್. ಇಲ್ಲಿ ಪಾಠ ಮಾಡ್ತವ್ರೆ, ತೋರಿಸ್ತೀನಿ ನೋಡಿ. ಅಲ್ಲಿ ಒಳಗಡೆ ಪಾಠ ಮಾಡ್ತವ್ರೆ. ಒಂದೇ ನಿಮಿಷ ಗೈಸ್, ಒಂದೇ ನಿಮಿಷ ಲೇಟಾಗಿದ್ದು ಮುಡ್ಲಿಲ್ಲ. ನನಗೆ ಎಷ್ಟು ಕೋಪ ಗೊತ್ತಾಯಿದೆ ಅಂದರೆ ಅದೇನಕ್ಕೆ ಅಂತಲೇ ಗೊತ್ತಾಯ್ತಿಲ್ಲ. ಅಷ್ಟು ಕಷ್ಟಪಟ್ಟು ರೆಡಿಯಾಗಿ ಕ್ಲಾಸಿಗೆ ಬಂದರೆ ಈ ಥರ ಮಾಡಿದ್ರೆ ಗೈಸ್ ನೋಡಿ. ಅದು ಮೇಲೆ ನಮ್ಮ ಕಿರಣ ಅಸೈನ್ಮೆಂಟ್ ಕೊಟ್ಟಿರ್ನಿಲ್ಲ, ಅದಕ್ಕೆ ಇವಾಗ ಬರೀತವನೆ. ಹ್ಯಾಂಡ್ ರೈಟಿಂಗ್ ಗೈಸ್, ಒಂದೊಂದು ಮುತ್ತು. ಇಲ್ಲಿ ವಿಶ್ವಾಸ್, ನಾನು, ನಮ್ಮ ಕಿರಣ, ನಾನು, ಇನ್ನೊಬ್ಬ ನಮ್ಮ ಗ್ಯಾಂಗಲ್ಲೊಬ್ಬ ಮಿಸ್ಸು ಸೋಡಾ. ಅವನು NSSಗೆ ಹೋಗೋನೆ. ಅವ್ನ ಫೋನ್ ಸ್ವಿಚ್ ಆಫ್ ಬತ್ತೈತೆ. ಬರ್ತಾನೆ ಗೈಸ್, ನೆಕ್ಸ್ಟ್ ವಾರ ಬರ್ತಾನೆ. ಈ ವ್ಲಾಗಲ್ಲಿ ಅವನು ಇರೋಲ್ಲ. ಸೊ ಗೈಸ್, ಒಂದಷ್ಟು ಚೀಟಿಗಳನ್ನ ತಂದಿದ್ದೀನಿ ಡೇರ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಸಿಂಪಲ್ ಡೇರ್ಗಳಿರ್ತದೆ, ಜಾಸ್ತಿ ಅಷ್ಟೊಂದೇನಿಲ್ಲ ಡೇರ್ಗಳು. ಸೊ ಬನ್ನಿ, ನೆಕ್ಸ್ಟು ಅಲ್ಲಿ ನಾನು ಡಿಕ್ಕಿಲಿ ಇಟ್ಟಿದ್ದೀನಿ, ಅದನ್ನ ಎತ್ಕೊಬರೋಣ. ಇವೊಂದು ಬರ್ದಾಕ್ಬಿಡ್ಲಿ ಅಂತ ಕಾಯ್ತಾ ಇದ್ದೀವಿ. ಕಿರಣ್ ಇಷ್ಟು ರೆಡಿ ಆಗಿಬಿಟ್ಟು ಅಂತ ಹೋಯ್ತಾ ಕಳ್ಸೋದು. ಆಮೇಲೆ ಮನೆಗೆ ಹೋಗ್ಬೇಡೋದು, ಮಗ ಯಾಕೋ ಕಾಲೇಜೇ ಬರ್ತಾಯಿಲ್ಲ ಅಂತ. ಇದು ಗೊತ್ತಾ, ನಮಗೆ ಮೆಂಟರ್ಸ್ಗಳವ್ರೆ ಸ್ವಲ್ಪ ಟೀಚರ್ಸು. ಅವ್ರಿಗೇನಾಗೈತೆ, ಕಿರಣ ಮತ್ತು ಇವನು ವಿಶ್ವಾಸ್ಗೆ ಫೋನ್ ಮಾಡ್ಬಿಟ್ಟವ್ರೆ, ನಿಮ್ಗೆ ಕ್ಲಾಸ್ಗೆ ಬರಲ್ವಲ್ಲ ಅಂತ. ಈ ಥರ ಮಾಡಿದ್ರೆ ಗೈಸ್ ಇನ್ನೇನು ಮಾಡ್ತಾರೆ? ಇಲ್ಲ ಇವ್ರು ಕ್ಲಾಸ್ ಒಳಗಡೆ ಬಿಡಬೇಕು. 1 ನಿಮಿಷ 2 ನಿಮಿಷ ಲೇಟ್ ಆದ್ರೂ ಏನಾಯ್ತದೆ? ಒಂದು ಹ್ಯುಮ್ಯಾನಿಟಿ ಬೇಕಲ್ವಾ? ಹ್ಯುಮ್ಯಾನಿಟಿ ಇರಬೇಕಲ್ವಾ, ಮನುಷ್ಯತ್ವ ನೋಡಿ. ಬಿ ಎ ಬಿಲ್ಡಿಂಗ್ ಅವ್ರಿಗೆ 10 ಗಂಟೆ ಕ್ಲಾಸು, ನಮ್ಗೆ ಯಾಕೆ 9:30 ಕ್ಲಾಸ್? ಇದು ಹೇಳ್ತೀನಿ ನಾನು, 9:30 ಬರೋಕ್ಕಾಗಲ್ಲ ನಮಗೆ. ಅದೇ ಗೈಸ್, ಕಾಲೇಜ್ ಬಿಟ್ಟೇ ಹೋಗ್ತಾ ಇದ್ದೀವಿ. ಇವತ್ತು ಕಾಲೇಜ್ಗೆ ಹೆಂಗೋ ಒಂದು ಕ್ಲಾಸಲ್ಲಿ ಕುತ್ಕೊಳ್ಳವ, ಹೋಗಿ ಒಂದು ಮನ್ಸಲ್ಲಿ ಕ್ಲಾಸಲ್ಲಿ ಕುತ್ಕೊಳ್ಳವ. ಇವತ್ತು ಎಲ್ಲ ಕ್ಲಾಸಿಗೆ ಕುತ್ಕೊಳ್ಳವ ಅನ್ಕೊ ಬಂದರೆ ಫಸ್ಟ್ ಪೀರಿಯಡ್ ಹಿಂಗೆ ಮಾಡಿಬಿಟ್ರೆ ಏನು ಮಾಡವ, ಏನು ಕತೆಗಳು. ಹಾಂ ನೋಡಿ ಇವ್ರನ್ನ, ಇವರು ಮಗ ಬಾಯ್ಲಿ ಮಗ ಇದು ನಿಂತ್ಕೊಳ್ಳೋದು. ಎಷ್ಟನೇ ಕ್ಲಾಸ್ ನಿಮ್ಗೆ? ಎಷ್ಟು ಗಂಟೆಗೆ ಮಗ ಕ್ಲಾಸ್? ನಮಗೆ ಇವಾಗ ಹೋಯ್ತವ್ರೆ. ನಾವು ಬೇಗ ಬಂದರೂ ಕ್ಲಾಸ್ಗೆ ಹೋಗಲ್ಲ ಗೈಸ್. ಇಷ್ಟು ಬೇಗ ಎದ್ದು ಬಂದಾಗ ನೀವೇ ಹೇಳಿ, ಫಸ್ಟ್ ಕ್ಲಾಸ್ ಈ ಥರ ಒಳಗಡೆ ಬಿಡ್ನಿಲ್ಲ ಅಂದರೆ ಬೇಜಾರಾಯ್ತದೋ ಆಗತ್ತೆ ಏನು ಮಗ? ಆರು ಕಾಲಿಗೆ ಗೈಸ್. ಇವ್ರು ಯಾರೇ ಇವರು? ಬಸ್ಸಲ್ಲಾರು ಬರಬೇಕು, ನಮ್ಮನೆ ಇಲ್ಲೇ ಇರೋದು. 2 ನಿಮಿಷಕ್ಕೆ ಬರ್ತೀನಿ, ಆದ್ರೂ ನನಗೆ ಇದು ಬರಕ್ಕೆ ಒಂಥರ. ಸೊ ಗೈಸ್ ಇವಾಗ ನಾವು ಇಲ್ಲಿ ಚೀಟಿ ಎತ್ತಿದ್ದೀವಿ. ಚೀಟಿ ಎತ್ಬಿಟ್ಟು ಅದ್ರಲ್ಲಿ ಯಾರ್ಯಾರು ಡೇರ್ ಇರ್ತದೆ ಆ ಡೇರ್ನ ಕಂಪ್ಲೀಟ್ ಮಾಡಬೇಕು. ಸೊ ಬನ್ನಿ, ಈಗ ಫಸ್ಟ್ ಯಾರು ಎತ್ತೀರಾ ಮಗ? ಕ್ಲಿಪ್ಸ್ ಹಾಕದ ಬನ್ನಿ. 5 ಐತೆ ಗೈಸ್, 5 ಚೀಟಿ ಐತೆ. 5ರಲ್ಲಿ ನಾವು 3 ಜನ ಇದ್ದೀವಿ. ನಾವು ಮೂರು ಚೀಟಿ ಎತ್ತೀವಿ. ಇನ್ನೆರಡನ್ನ ಯಾರು ರ್ಯಾಂಡಮ್ ಪರ್ಸನ್ ಹುಡುಕ್ಬಿಟ್ಟು ಇನ್ನೊಂದು ಚೀಟಿ ಎತ್ತೀವಿ. ಸೊ ಬನ್ನಿ, ಕ್ಲಿಪ್ಸ್ ಹಾಕದ ಮಗ? ಫಸ್ಟ್ ಗೈಸ್ ಕ್ಲಿಪ್ಸ್ ಹಾಕೋದೇನು ಬೇಡ ಅಂದ್ಬಿಟ್ಟು ನಮ್ಮ ಕಿರಣ ಎತ್ತಿದ್ದಾನೆ ಈಗ.
ನೋಡ್ತವನೆ. ಗಿಫ್ಟ್ ಎನಿಥಿಂಗ್ ಬ್ಯಾಗ್. ಒಂದು ಬ್ಯಾಗಲ್ಲಿ ಮಗ ಕಳ್ತನ ಮಾಡಬೇಕು. ಬ್ಯಾಗ್ ಎಲ್ಲಿ ಹುಡುಕ್ತಿದ್ಯಾ? ಬ್ಯಾಗ್ ಎಲ್ಲ ಐತೆ ಕೈಸ್. ಚಾಲೆಂಜ್ ಎಕ್ಸೈಟೆಡ್. ಬನ್ನಿ ಈಗ ಇದೊಂದು ಡೇರ್ನ ಕಂಪ್ಲೀಟ್ ಮಾಡ್ಕೊ ಬರೋಣ. ಕರೀತಿದ್ದೀನಿ. ಒಂದು ಬ್ಯಾಗಲ್ಲಿ ಹೋಗ್ಬಿಟ್ಟು ಯಾವ್ದಾರ ಬ್ಯಾಗಲ್ಲಿ ಹೋಗಿ ಕರಿಬೇಕು ಅಂತ ಒಂದು ಡೇರ್ ಇರೋದು. ಸೊ ಬನ್ನಿ ಈಗ ಹೋಗೋದ ಇವಾಗಲೇ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಕ್ಲಾಸಲ್ಲಿ ಯಾರು ಇಲ್ಲ ಅನ್ಕೊಳ್ಳಿ, ಬೇಕಾದ್ರೆ ಈ ಡೇರ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ತಾನೆ ಗೈಸ್. ಇದಕ್ಕೆ ಕಿರಣನ್ನ ಇನ್ನೊಂದ್ಸಲ ಚೀಟಿ ಎತ್ತಿಸ್ತೀನಿ, 2ನೇ ಚೀಟಿ ಬಚ್ಚಾ. ಇಂಥ ಬಾಳ್ರಲ್ಲ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಗ ಇನ್ನೊಂದು ಚೀಟಿ ಎತ್ಬೇಕು ಮಗ. ಇದಿಲ್ಲ, ಇದು 2 ಚೀಟಿ ಎತ್ತು. 5 ಚೀಟಿ ಐತೆ ಅಲ್ವಾ? 5 ಚೀಟಿಲಿ 3 ಮಂಚ. ಗೈಸ್ ಈಗ ಗೊತ್ತಿರೋದು ಬ್ಯಾಗ ಅಲ್ಲ ಮಗ. ದರ್ಸು ಬ್ಯಾಗ್ ಅದು. ಚಾಲೆಂಜ್ನ ಕಂಪ್ಲೀಟ್ ಮಾಡಿದ ನಮ್ಮ ಕಿರಣ್ ಅವ್ರಿಗೆ ಬಾ, ಇಲ್ಲೇ ಎತ್ಬಿಡೋಣ ಇನ್ನೊಂದು ಚೀಟಿನ. ಇಸ್ಕದ್ದವನೇ ಕಳ್ಳನ ಮಗ. ಈಗ ಇನ್ನೊಂದು ಚೀಟಿ ಎತ್ತ. ನಾನು ಎತ್ತಿದ್ದೀನಿ ಗೈಸ್. ಈಗ ನಾನು ನನ್ನಿಡಿ ಗೈಸ್. ಈಗ ವಿಶ್ವಾಸ ಎತ್ತುತ್ತಾನೆ. 50 ಸಿಟಪ್ಸ್ ಆನ್ ಸ್ಪಾಟ್. ಇಲ್ಲೇ ಹೊಡಿಬೇಕು. 50 ಹೊಡಿಬೇಕು. 50 ಹೊಡಿಬೇಕು. ವಿಶ್ವಾಸಕ್ಕೆ ಏನೋ ಗೊತ್ತಾ, ವಿಶ್ವಾಸಕ್ಕೆ ಕರೆಕ್ಟ್ ಆಗಿರೋದು ಸಿಕ್ಕೈತೆ. 50 ಬಿಸ್ಕೆ ಹೊಡಿಬೇಕು. ಇಲ್ಲೇ ಹೊಡಿಬೇಕು. 3, 2, 1. 4, 5, 6, 5 ಕ್ಲೀನಾಗಿ ಕುತ್ಕೋಬೇಕಾರೆ ಮಗ. 8 ನೋಡಿ, 8, 9, 10, 12, 13. ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನಿಕ್ ಹಿಂಗೆ, ಇದೇನು ಹಿಂಗೆ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು. ನಾನು ಸ್ಕೂಲ್ ಹೊಡಿಸ್ತಿದ್ರು ಅದೆಲ್ಲ. 19, 20, 22. ಕೈ ಹಿಡ್ಕೋಬೇಕು ಮಗ. ಕೈ ಹಿಡ್ಕೋಬೇಕು ತಾನೆ, ಹಂಗೆ ಹೊಡಿಯೋದಾ? 24, 25, 26, 27, 28, 29, 30, 31, 32, 33, 34. ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನಿಕ್ ಹಿಂಗೆ, ಇದೇನು ಹಿಂಗೆ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು. ನಾನು 35, 36, 37, 38, 39, 40, 41 ಹೊಡಿಬೇಕು. ಕಂಟಿನ್ಯೂಸ್ ಆಗಿ ಹೊಡಿಬೇಕು. ಆದ ಸ್ಪಾಟ್ ಅಲ್ಲಿ ಕುಡಿ. 41, 42, 43, 44, 55, 56, 57, 48, 49, 50. ಈಗ ನಾನು ಎತ್ತಬೇಕು. 3 ಚೀಟಿ ಐತೆ. 3 ಚೀಟಿಲಿ ಎರಡನ್ನೇ ಯಾರಕ್ಕಾದ್ರೆ ಬೇರೆ ಕಡೆ ಎತ್ಸವ, ಇಲ್ಲಾಂದ್ರೆ ನಮ್ಮ 3 ಜನ ಯಾರು ಕ್ಲಿಪ್ಸ್ ಹಾಕ್ಬಿಟ್ಟು ಎದುತ್ತೀವಿ. ಒಂದು ಚೀಟಿ ಎತ್ತ. ಯಾವ್ದಿಟ್ಲಿ ಇದೆಲ್ಲ ಬರ್ದಿರೋದು ಎಲ್ಲ ಕಷ್ಟನೇ ಬರ್ದಿರ್ತೀನಿ ನಾನು. rupees guys, ask 10 rupees from strangers. ಸ್ಟ್ರೇಂಜರ್ಸ್ ಹತ್ರ 10 ರೂಪಾಯಿ ಗೈಸ್. ಈ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿದ್ದೀನಿ. ಈಚೆ ಹೋಗ್ಬೇಕು ಸ್ಟ್ರೇಂಜರ್ಸ್ ಅಂತಂದರೆ. ಬನ್ನಿ ಹೋಗೋಣ. ಗೈಸ್ ಬೇರೆನೋ ಬರ್ದ್ಬಿಟ್ಟಿದ್ದೀನಿ. 10 ರೂಪಾಯಿ ಇಸ್ಕೋಬೇಕು ಅಂತ ಹೋಗಿ 10 ರೂಪಾಯಿ ಕೇಳಬೇಕು ಅಂತಾನೆ ಅನ್ನೋದೇ ಭಯ ಐತೆ. ಹೋಗಿ ಕೇಳವ ಅಂತ. ಅದ್ರ ಗೈಸ್ ಹೋಗೋದ. ಬನ್ನಿ ಈಗ ಕೇಳ್ತೀನಿ. ಕೊಡ್ಲಿಲ್ಲ ಅಂದ್ರೆ ಕೊಟ್ಟರೆ ಸರಿ, ಕೊಡ್ಲಿಲ್ಲ ಅಂದರೂ ಬೇರೆ ಪ್ಲೇಲ್ ಐತೆ. ಕಾಲೇಜಿಂದ ಹೊರಗಡೆ ಹೋಗಿ ಕೇಳೋದ. 10 ರೂಪಾಯಿ ಕೊಡಲ್ಲ ಗೈಸ್ ನಮಗೆ. 10 ರೂಪಾಯಿ ಬೇಡ ಮಾಡೋ ಬಾಸ್. Emotional damage.
ಫೋನ್ ಪೇ ಮಾಡ ಅದು ಮಾಡಿದ್ರೆ ಗೈಸ್ 10 ರೂಪಾಯಿ ಇಸ್ಕೊಂಡಿದ್ದೀನಿ ಗೈಸ್, ಕರೆಕ್ಟಾಗಿ 10 ರೂಪಾಯಿನೇ. ಅಲ್ಲಿ ಕೇಳಿದೆ ನಮ್ಮ ಹುಡುಗರ್ನ, 20 ರೂಪಾಯಿ ಐತೆ ಅಂತವ್ರೆ, 100 ರೂಪಾಯಿ ಐತೆ ಅಂತವ್ರೆ, 10 ರೂಪಾಯಿ ಲೋಟ ಇಲ್ಲ ಯಾರ ಹತ್ರನೂ. ಆಮೇಲೆ ಹುಡುಗಿ ಏಮಾ ಅಂತ ಹುಡುಗಿ 10 ರೂಪಾಯಿ ಕೊಟ್ಟಿದ್ದೆ ಗೈಸ್. ಚಾಲೆಂಜ್ ಕಂಪ್ಲೀಟೆಡ್ ಆಗೈತೆ. ಬನ್ನಿ ಗೈಸ್, 10 ರೂಪಾಯಿ ಡೇರ್ ಚಾಲೆಂಜ್ ಕಂಪ್ಲೀಟ್ ಆಗೈತೆ. ಈ ದುಡ್ಡನ್ನ ವಾಪಸ್ ಕೊಡ್ತಾ ಇದ್ದೀನಿ. ಇದು ಕೊಟ್ಬಿಟ್ಟು ನೆಕ್ಸ್ಟು ಚೀಟಿ ಎತ್ತದ. ಗೈಸ್ ಇನ್ನೂ ಎರಡು ಚೀಟಿ ಐತೆ. 2 ಚೀಟಿನ ನಾವು 3 ಜನನೇ ಕ್ಲಿಪ್ಸ್ ಹಾಕ್ಬಿಟ್ಟು ಇಬ್ಬರು ಎತ್ತೀವಿ ಅಷ್ಟೇನೆ. 3 ಜನ ಕ್ಲಿಪ್ಸ್ ಹಾಕ್ಬಿಟ್ಟು ಯಾರು ಪಾಸ್ ಆಯ್ತಾರೆ ಅವರು ಚೀಟಿ ಎತ್ತಂಗಿಲ್ಲ, ಅವರು ವಿಡಿಯೋ ಮಾಡ್ಬೇಕು ಇಬ್ರದುವೆ. ಯಾರ್ದು ಇದು ಮಾಡ್ತಾರೆ ಔಟ್ ಆಯ್ತಾರೆ ಅವರಿಬ್ರು ಚೀಟಿ ಎತ್ತುತ್ತಾರೆ. ಸೊ ಗೈಸ್ ಬನ್ನಿ, ಸರಿ ಅಲ್ಲ ಮಗ? ಓಕೆನಾ? ಈ ಡೇರ್ ಚಾಲೆಂಜ್ ಅಲ್ಲಿ ನಾನಿಲ್ಲ, ನಾನು ವಿಡಿಯೋ ಮಾಡ್ತಿರ್ತೀನಿ, ಇವರಿಬ್ರು ಮಾಡ್ತಾರೆ. 2 ಚೀಟಿಲಿ ಯಾರು ಫಸ್ಟ್ ಎತ್ತದು ಅಂತ ಅದಕ್ಕೆ ಕ್ಲಿಪ್ಸ್ ಹಾಕಿದ್ದೀವಿ ಗೈಸ್. ನಂತರ ಹಾಕ್ತಾರೆ ಫಸ್ಟು. ಚೀಟಿ ಎತ್ತಾನೆ ಸೊ ಗೈಸ್ 2 ಚೀಟಿ ಐತೆ. ಈ 2 ಚೀಟಿಲಿ ಏನು ಬರ್ದಿದ್ದೀವಿ ಅಂತ ಫಸ್ಟು ಕಿರಣ ಎತ್ತುತ್ತಾನೆ. ಡೇರ್ ಬಂದ್ಬಿಟ್ಟು 5 ಜನರ ಕೈಲಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಮಿನಿಮಮ್ 5 ಅಂತ ಹೇಳಿದೀವಿ. ಅವ್ನಿಗೆ ಎಷ್ಟಾಯ್ತದೆ ಅಷ್ಟು ಮಾಡಿಸ್ಬೋದು ಗೈಸ್. ಇವಾಗ ಕಿರಣ ಅವರು ಸ್ಟ್ರೇಂಜರ್ಸ್ನ 5 ಜನರ ಕೈಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಒಂದು 5 ನಿಮಿಷ ತೀರ್ಮಾನ ತಗೋತಿದ್ದೀವಿ ನಾವಿಬ್ರು ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಈ ಮಗ ಈಚೆ ಹೋಗು ಮಗ, ಈಚೆ ಅಷ್ಟು ಜನರ ಕೈಲಿ ಐತೆ ಮಗ, ಏನಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಅಷ್ಟೇ. ಹೊಡಿತಾ ಇದೀನಿ ಅವ್ನ ಬದಲು 5 ಜನಕ್ಕೆ ಯಾರೇ ಹೊಡಿತೀರಿ ಮಗ. 5 ಜನರ ಕೈಲಿ ಮಗ ಹೋಗ್ಬಿಟ್ಟು ಏನಿಲ್ಲ, ನಂದು ಯೂಟ್ಯೂಬ್ ಚಾನಲ್ ಐತೆ, ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ. ಫಸ್ಟ್ ನಾನೇ ಮಾಡ್ತೀನಿ. ನಾನು ಕೊಡೋ ಮೊಬೈಲ್ ಕೊಡು ಬ್ರೋ. ಫಸ್ಟ್ ನೀ ಅವ್ನು ಮಾಡೋನ್ ಕಳ, ಅವನು ನಮ್ಮ ಹತ್ರ ಅಲ್ಲ ಕಳ. ಸ್ಟ್ರೇಂಜರ್ಸ್ ನಂಗೆ ಅಲ್ಲೋ ಕೇಳು, ಕಿರ್ತೀವಿ ಅವ್ರು ಮಾಡಿದ್ರೆ ಮಾಡಿದ್ಯಾ? ಹೊಸ ಅಕೌಂಟ್ ಆಯ್ತು ಬಿಡು ಮಗ. ಒಂದು ಗೈಸ್ ಇವಾಗ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ತಾವನೆ. ಸೊ ಗೈಸ್ ಒಂದಾಗೈತೆ. ನೆಕ್ಸ್ಟು ಇನ್ನು 4 ಜನ ಮಾಡಬೇಕು. ನಮ್ಮ ಕ್ಲಾಸ್ ಅವರೇ ಮಾಡಿದ್ವಿ ರೋಷನ್. ಅದೆಲ್ಲ ಬರಲ್ಲ. ನಾನು ಮಾಡಬೇಕು ಅಂತ ಚಾಲೆಂಜು ಮಾಡಿಸು ಮಗ, ನೀನೇ ಮಾಡ್ಬೇಕಂತಿಲ್ಲ ಅದನ್ನ. ಇರಲ್ಲ ಆಡವೆ ದರ್ಸು. ಎರಡು. ಥ್ಯಾಂಕ್ ಯು ಧೈರ್ಯ. ಮೊಬೈಲ್ ಕೊಡೋದು ವಯಸ್ಸು ಇದು 3ನೇದು.
ಮೂರು ಮೂರಾಗೈತೆ ಗೈಸ್. ನೆಕ್ಸ್ಟು ಮಗ ಕೊಡ ಮಗ, ಕೈ ಕೊಡು ಮಗ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಹೃದಯದಲ್ಲಿದ್ದಾರೆ ಅವರು, ಅವ್ರ ಆಶೀರ್ವಾದ ಸಿಗ್ತಾರೆ ಸಾಕು ನಮ್ಗೆ. ನಮ್ಮ ಹೃದಯ ಸರ್ಕಲೇ ಮಾಡಿಸ್ತೀವಿ ಅಂತ ಹೋಗ್ತಾ ಇದೀವಿ. ಮಾಡಿಸ್ತಾನೆ ನೋಡೋದು. ಚೂಡು ಚೂಡು ಚೂಡು. ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಪರವಾಗಿಲ್ಲ, ತೋರ್ಸಲ್ಲ ಮೊಬೈಲ್ ಅವ್ರಿಗೆ. ರ್ಯಾಂಕ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸಬ್ಸ್ಕ್ರೈಬ್ ಅಷ್ಟೇ. ಅಲ್ಲಿ ಸರ್ ಚಾಲೆಂಜ್ ಮಾಡಿ ಪರ್ಸ್ನಲ್ ಸರ್ ಯೂಟ್ಯೂಬ್ ಆನ್ ಮಾಡಿ ಹೋಗ್ಲೇ ಇಲ್ಲ ಅಂತಿದೆ. ಪರ್ಸ್ನಲ್ ಅಂತಿಲ್ಲ, ಚಾಲೆಂಜ್ ಕೊಂಡು ರಾಂಗ್ ಆಗುತ್ತೆ. ಇವಾಗ ಯಾರೋ ಬರ್ತಿದ್ದಾರೆ ಇಬ್ರು ಇನ್ನುವೆ ಇಬ್ರು ಮಾಡಿಸ್ಬೇಕು. ಅವ್ನು ಇನ್ನುವೆ ಅಡುಗನ್ ಮಾಡಿಸ್ತೀನಿ ಬೈಕ್ ಗೈಸ್. ಇನ್ನುವೆ ಇಬ್ರು ಚಾಲೆಂಜ್ ಮಾಡಿಸ್ಬೇಕು ಕಂಪ್ಲೀಟು. ಇಬ್ರಿಗಾದ್ರೆ ಪಕ್ಕ ಆಗುತ್ತೆ. ನೋಡೋದ ಬನ್ನಿ ನೆಕ್ಸ್ಟ್. ಸಬ್ಸ್ಕ್ರೈಬ್ ಮಾಡಬೇಕು. ಅದು ಡೇರ್ ಐತೆ ಒಂದು ಆಯ್ತು, ಥ್ಯಾಂಕ್ ಯು ಗೈಸ್. 4 ಆಗೈತೆ. ಇನ್ನೊಂದು ಮಾಡಿಸ್ಬೇಕು ಅವನು ಗೈಸ್. ಇಲ್ಲೇ ಕಾಲೇಜ್ ಒಳಗಡೆನೆ ಎಲ್ಲ ಮಾಡ್ಕೊಬಿಟ್ನಲ್ಲ ಅಂತ ಬೇಜಾರೈತಿ. ಸಬ್ಸ್ಕ್ರೈಬ್ ಮಾಡಿ ಮಗ. ವ್ಲಾಗ್ಸ್ಗಳು ಬರ್ತಾ ಇರ್ತಾರೆ ನೋಡು ನಮ್ಮ ಕಾಲೇಜಿದ್ದು ಡೈಲಿ. ಗೈಸ್ ಇದನ್ನ ಸ್ವಲ್ಪ ಸೆಲ್ಫ್ ಪ್ರಮೋಷನ್ ಥರ ಮಾಡ್ದು. ಆದರೆ ಒಂದು ಬೇಜಾರು ಏನಾಯಿತು ಅಂತಂದರೆ ಎಲ್ಲ ನಮ್ಮ ಕ್ಲಾಸ್ ಅವರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಬಡ್ಡೆತ್ತು. ಇದರಿಂದ ಏನು ಅರ್ಥ ಮಾಡ್ಕೋಬೇಕು ಅಂದರೆ ಜೊತೆಲಿರೋರೇನೇ ಸಬ್ಸ್ಕ್ರೈಬ್ ಮಾಡಲ್ಲ ಅನ್ನೋದು ಒಂದು ಅರ್ಥ ಆಯಿತು ಗೈಸ್. ಇವಾಗ ಲಾಸ್ಟ್ ಒಂದು ಚೀಟಿ ಐತೆ, ಅದನ್ನ ಓಪನ್ ಮಾಡೋ ವಿಶ್ವಾಸ. ತೋರಿಸು ಏನು ಅಂತ ಡೇರ್ ಅದು. ನಿಂತ್ಕೊಳ್ಳ ನಿಮಿಷ ತೋರಿಸ್ಲಾ ಗೈಸ್. ಡಿಪ್ಸ್ ಆನ್ ರೋಡ್ 10 ಹೊಡಿಬೇಕು. ಸೊ ಗೈಸ್ ರೋಡಲ್ಲಿ 10 ಡಿಪ್ಸ್ ಹೊಡಿಬೇಕು. ಸೊ ಬನ್ನಿ ಹೋಗಿ ಡಿಪ್ಸ್ ಹೊಡ್ಸೋದ ನಮ್ಮ ವಿಶ್ವಾಸಕ್ಕೆ. ಯಾಕಂದರೆ ನಮಗೆ ವಿಶ್ವಾಸಕ್ಕೆ ಯಾರಿಗೆ ಕರೆಕ್ಟಾಗಿ ಡೇರ್ ಬಂದೈತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ವಿಶ್ವಾಸಕ್ಕಂತೂ ಕರೆಕ್ಟಾಗಿ ಬಂದೈತೆ. ಯಾಕಂದರೆ ಒಂದು ಸ್ವಲ್ಪ ಇದು ಅಷ್ಟೊಂದು ಎಕ್ಸಸೈಸ್ ಎಲ್ಲ ಮಾಡದೆ ಕಳ್ಬಿದ್ದೋಗ್ಯವನೇ. ಅವ್ನಿಗೇನೆ ಗೈಸ್ ಇದನ್ನ ಬರ್ದಿದ್ದು ನಾನು. ಯಾರಿಗೆ ಗೊತ್ತಾ ಬರ್ದಿದ್ದು? ಕಿರಣ ಅವ್ರು ಯಾರೋ ಸಿಕ್ಕರೆ ಮಾಡ್ತಾರೆ ಅಂತ ಬರ್ದಿದ್ದೆ ನಾನು. ಅದಕ್ಕೆ ವಿಶ್ವಾಸಕ್ಕೆ ಸಿಕ್ಕೈತೆ ಈ ಸತ. ಈಗ ವಿಶ್ವಾಸು ಡಿಪ್ಸ್ ಹೊಡಿತಾನೆ, ಅದು ರೋಡಲ್ಲಿ. ಬನ್ನಿ ಹೋಗೋದ. ಆಂಟಿ ಇದು ಆಂಟಿ ಸ್ಟ್ರೇಂಜರ್ಸ್ ಹತ್ರ 10 ರೂಪಾಯಿ ಇಸ್ಕೋಬೇಕು ಅಂತ ಡೇರ್ ಮಾಡಿದ್ದೀವಿ. ಅದಕ್ಕೆ ಈಗ ಆಂಟಿ ಕೊಡ್ತೀನಿ ಅನ್ಕ ಬಂದಿದ್ದೀನಿ. ಆಂಟಿ ಕೊಡಿ ಆಂಟಿ 10 ರೂಪಾಯಿ. ಆಂಟಿ 10 ರೂಪಾಯಿ ಕೊಡಿ ಆಂಟಿ. ನೀವೇ ಕೊಡ್ಬೇಕಂಟಿ, ಒಂದೊಂದು ಕೊಡಿ ಆಂಟಿ. 10 ರೂಪಾಯಿ ಇಸ್ಕೊಂಡಿದ್ದೀನಿ. ಡೇರ್ ಈಗ ಅಲ್ಲಿ ಮುಗ್ದೈತೆ. ನೆಕ್ಸ್ಟ್ ಇವಾಗ ವಿಶ್ವಾಸ ರೋಡಲ್ಲಿ 10 ಡಿಪ್ಸ್ ಹೊಡಿಬೇಕು. ಎಲ್ಲಿ ಹೊಡಿತಾನೆ ಅಂತ ಗೊತ್ತಿಲ್ಲ. ಎಲ್ಲಿ ಹೊಡಿತಾನೆ ಮಗ? ನೀವು ಗೈಸ್ ಅದೊಂದು ಲಾಸ್ಟ್ ಡೇರ್ ಐತೆ. ಮತ್ತೆ ಅದು ಮುಗಿಸ್ಕೊಂಡು ಇಲ್ಲೇ ಬರೋಣ ನೆಕ್ಸ್ಟು. ಆಂಟಿ ತಾಳಿ ಆಂಟಿ, ಥ್ಯಾಂಕ್ ಯು ಆಂಟಿ, ಕೊಟ್ಟಿದ್ದೀನಿ ಗೈಸ್. ಇವಾಗ ಬನ್ನಿ ನೆಕ್ಸ್ಟು ವಿಶ್ವಾಸದ್ದು ಡೇರ್ ಐತೆ. ಅದು ಮುಗಿಸ್ಕೊಂಡು ರೋಡಲ್ಲಿ ಡಿಪ್ಸ್ ಹೊಡಿಬೇಕು ಗೈಸ್. 10 ಯಾವ ಡಿಪ್ಸ್ ಹೊಡಿತಾನೆ ಅಂತ ಗೊತ್ತಿಲ್ಲ. ಪಾರ್ಕಲ್ಲಿ ಏನೋ ಹೊಡಿತಾನಂತೆ. ಬನ್ನಿ. ಮಾತು ಸಿಗಕ್ಕೆ ಆಗಲ್ಲ, ಎಷ್ಟು ಕುಣಿಬೇಕು. ಸೊ ಗೈಸ್ ಜೀವನದಲ್ಲಿ ಗೈಸ್
ಯಾರ್ಯಾರು ಹೊಸದಾಗಿ ವೀಡಿಯೋ ಮಾಡಬೇಕು, ವ್ಲಾಗ್ಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅವ್ರಿಗೆಲ್ಲ ಗೈಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಜನ ಅವರೇ ನನ್ಕತ್ತಾರೆ, ಇವರೇ ನನ್ಕತ್ತಾರೆ ಅನ್ನೋದೆಲ್ಲ ಬಿಟ್ಬಿಟ್ಟು ಏನೋ ಗೊತ್ತಾ, ಈಗ ನೋಡಿ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದ್ಕೊಳ್ಳಿ, ಯಾರು ಏನು ಕೇರ್ ಮಾಡಲ್ಲ ಗೈಸ್, ಯಾರಂದು ಏನು ಕೇರ್ ಮಾಡಲ್ಲ ಗೈಸ್. ಲಾಸ್ಟಲ್ಲಿ ನಾವೇ ನಮ್ಮ ಮನೆಯಲ್ಲೇ ಹೋಗಿ ಊಟ ಮಾಡಬೇಕು, ನಾವೇ ಆಗಬೇಕು, ನಮ್ಮ ಮನೆಯವ್ರಿಗೆ, ನಮ್ಮ ಮನೆಯವರೇ ಆಗಬೇಕು, ಯಾರೂ ಆಗಲ್ಲ ಗೈಸ್. ನೋಡಿ ಗೈಸ್, ಇಲ್ಲಿ ಈ ವ್ಲಾಗ್ನ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೋದ ವಾರನೇ ಅಪ್ಲೋಡ್ ಮಾಡಬೇಕಿತ್ತು. ಯಾರು ಬತ್ತಾಯಿಲ್ಲ ಅನ್ಕೊಂಡೇನೆ ಇದೆಲ್ಲ ನಥಿಂಗ್ ತನ್ನ ಲೆಕ್ಕದಲ್ಲಿ ಎತ್ತುತ್ತಾ ಇದೆ. ನನ್ನ ಬಾಡಿನ ನಾನೇ ರೆಡ್ಯೂಸ್ ಮಾಡಬೇಕು ಅಂತ ಕೆಜಿ ಲೆಕ್ಕದಲ್ಲಿ ಬಂದ್ಬಿಡ್ತೀನಿ. ನಾನೇ ಮಾಡಬೇಕು. ನಾಳೆ ಅಂತ ಹೋದರೆ ಅದು ನಾಳೆ ಅನ್ನೋದು ಆಳು ಅಂತಾರಲ್ಲ, ಆ ಥರ ಆಗ್ಬಿಡ್ತದೆ. ಸೊ ಬನ್ನಿ, ಈಗ ನಮ್ಮ ವಿಶ್ವಾಸದ ಒಂದು ಡೇರ್ ಐತೆ, ಅದು ಮುಗಿಸ್ಕೊಂಡು ನಾನು ಕಾಲೇಜ್ ಹತ್ರ ಹೋಗೋಣ. ವಿಶ್ವಾಸ್ ಇದು ರೋಡ್ ಅಲ್ವಪ್ಪ ಇದು ಚಿನ್ನು? ಈಗ ಹೊಡಿತಿದ್ದೀನಿ, ಪುಷಪ್ಸ್ ಹೊಡಿತಾ ಇದ್ದೀನಿ, ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ. ಗೈಸ್ ರೋಡಲ್ಲಿ ಬಂದಿದ್ದೀವಿ ಗೈಸ್. ಇದೆಲ್ಲ ನಥಿಂಗ್ ತನ್ನ ಲೆಕ್ಕದಲ್ಲಿ ಎತ್ತುತ್ತಾ ಇದೆ. ನನ್ನ ಬಾಡಿನ ನಾನೇ ರೆಡ್ಯೂಸ್ ಮಾಡಬೇಕು ಅಂತ ಕೆಜಿ ಲೆಕ್ಕದಲ್ಲಿ ಬಂದ್ಬಿಡ್ತೀನಿ. 9, 10, ಇನ್ನೂ ಎಷ್ಟು ಹೊಡಿಬೇಕು? 11 ಹೊಡೆದ್ಬಿಡು. ಸೊ ಗೈಸ್, ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀವಿ ಗೈಸ್. ಈ ವ್ಲಾಗು ನಿಮಗೆ ಲೇಟಾಗಿ ಬಂದಿದೆ ಗೈಸ್, ಒಂದು ವಾರ ಲೇಟಾಗಿ ಬಂದೈತೆ. ಸೊ ಏನಿಲ್ಲ ಗೈಸ್, ಆ್ಯಕ್ಚುಲಿ ಏನು ಅಂತಂದರೆ ನನಗೂ ಡೈಲಿ ವ್ಲಾಗ್ ಮಾಡಬೇಕು, ಡೈಲಿ ವ್ಲಾಗ್ಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಬೇಕು ಯೂಟ್ಯೂಬಲ್ಲಿ ಅಂತ ಆಸೆ. ಆದರೆ ಏನು ಅಂತಂದರೆ ಸ್ಟೋರೇಜ್ ಇಲ್ಲ ನನ್ನ ಫೋನಲ್ಲಿ. ಸ್ಟೋರೇಜ್ ಇಲ್ದಿರೋ ಕಾರಣ ಗೈಸ್ ನಾನು ಪುನಃ ಈ ವ್ಲಾಗ್ನ ಎಡಿಟ್ ಮಾಡಿ ಪುನಃ ಸೇವ್ ಮಾಡೋಕ್ಕೂ ನನಗೆ ಅಷ್ಟು ಸ್ಟೋರೇಜ್ ಸಿಗೋಲ್ಲ ಕರೆಕ್ಟಾಗಿ. ಸೊ ಡೈಲಿ ವ್ಲಾಗ್ ಏನಾರು ಮಾಡಿಬಿಟ್ರೆ ನಾನು ಸ್ಟೋರೇಜ್ ಇರಲಿ, ಅದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ನನ್ನ ಒಂದು ಪರ್ಸ್ನಲ್ ಫೋಟೋಸ್ಗಳು, ಡಾಕ್ಯುಮೆಂಟ್ಗಳೆಲ್ಲ ಇರ್ತಾವಲ್ಲ, ಸೊ ಅದರಿಂದ ಸ್ಟೋರೇಜ್ ಸ್ವಲ್ಪ ಜಾಸ್ತಿ ಐತೆ. ಸೊ ಅದಕ್ಕೋಸ್ಕರ ನನಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ವಾರಕ್ಕೊಂದ್ಸಲನಾದ್ರು ಒಂದು ಕ್ಲೀನಾಗಿರೋ ಕಂಟೆಂಟ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಗೈಸ್. ಅದು ಹಬ್ಬ ಅಂತಂದರೆ ಗೈಸ್ ಇನ್ಮೇಲಿಂದ ವೀಡಿಯೋಸ್ಗಳು ಬರ್ತಿರುತ್ತೆ ಅಂತ ಡೈಲಿ ಪ್ರತಿ ವ್ಲಾಗಲ್ಲಿ ಹೇಳಿರ್ತೀನಿ. ಸೊ ಅದೇ ಗೈಸ್, ನೀವು ವ್ಲಾಗ್ ಮಾಡೋಕ್ಕೆ ಅಂತ ನಿಂತ್ಕೊಂಡ್ಮೇಲೆ ಗೈಸ್ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಅಂದ್ಕೊಂಡು ಏನೂ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಒಬ್ಬನೇ ನಿಮ್ಗೇನು ಎಬಿಲಿಟಿ ಐತೆ, ನಿಮ್ಗೇನು ಟ್ಯಾಲೆಂಟ್ ಇದೆ ಗೈಸ್, ಅದನ್ನು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆಟೋಮೆಟಿಕ್ಕಾಗಿ ಒಂದಲ್ಲ ಒಂದಿನ ಏನಾರ ಮಾಡ್ತೀವಿ ಅನ್ನೋ ಒಂದು ಹೋಪ್ ಇರ್ತದೆ. ಸೊ ಇನ್ನು ಮುಂದಕ್ಕೆ ಏನು ಹೇಳ್ತೀನಿ ಅಂತಂದರೆ, ಈಗ ನಾವು ಆ್ಯಕ್ಚುಲಿ ಫೈನಲ್ ಇಯರ್ಸ್ ಆಗಲೇ ನಾವೀಗ ಏನು ಅಂತಂದರೆ ಫಸ್ಟ್ ಇಯರಿಂದನೂ ನಾನು ಆಲ್ಮೋಸ್ಟ್ ಅಲ್ಲಿ ವ್ಲಾಗ್ ಮಾಡಬೇಕು ಅಂತಂದರೆ ನನ್ನ ಜೊತೆಲಿ ಯಾರು ಒಬ್ಬನಾರು ಇದ್ದರೆ ಮಾತ್ರ ನಾನು ವ್ಲಾಗ್ ಮಾಡೋದು. ಯಾವ್ದಾರ ಫಂಕ್ಷನ್ ಇದ್ದಾಗ ಮಾತ್ರ ವ್ಲಾಗ್ ಮಾಡ್ತಿದ್ದೆ. ಮತ್ತು ಎಲ್ಲಾರ ದೇವಸ್ಥಾನಕ್ಕೆ ಹೋಗಿ ಎಲ್ಲಾರ ಫ್ಯಾಮಿಲಿ ಜೊತೆ ಎಲ್ಲಾರ ಹೋದರೆ ಮಾತ್ರ ವ್ಲಾಗ್ ಮಾಡ್ತಿದ್ದೆ. ಇನ್ಮೇಲಿಂದ ಈ ಥರ ಕಂಟೆಂಟ್ ಜೊತೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿದಾಗ ಒಂದಿನಾರು ಏನಾರು ಆಗುತ್ತೆ, ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ಈ ವ್ಲಾಗಲ್ಲಿ ಬೆನಿಫಿಟ್ ಲಾಸ್ಟ್ ಒಂದೊಂದು ಟಿಪ್ಸ್ಗಳು ಹೇಳ್ತಾ ಇರ್ತೀನಿ. ಈ ವ್ಲಾಗಿಂದ ನಾನು ಏನೇನು ಕಲಿತೆ ಅಂತ ಅಂದ್ಬಿಟ್ಟು ನಿಮಗೆ ಏನು ಕಲಿತೆ ಅಂದರೆ ಗೈಸ್, ಒಂದು ನಮ್ಮ ಕ್ಲಾಸವರೇ ನಮ್ಮ ಕಾಲೇಜವರೇ ಅರ್ಧ ಜನ ನನ್ನ ಸಬ್ಸ್ಕ್ರೈಬೇ ಮಾಡಿಲ್ಲ. ಸೊ ಗೈಸ್ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು. ಏನು ಅಂತಂದರೆ ಏನು ತಿಳ್ಕೋಬೇಕು ಅಂತಂದರೆ ಗೈಸ್, ಸಕ್ಸಸ್ ಅನ್ನೋದು ಸ್ಟಾರ್ಟಿಂಗು ನಿಮಗೆ ಏನಾರ ಮಾಡ್ತೀವಿ ಅಂತ ಅಂದಾಗ ನಮ್ಮವರೇ ನಮಗೆ ಸಪೋರ್ಟ್ ಮಾಡಲ್ಲ ಅನ್ನೋದು ಇದೊಂದು ಎಕ್ಸಾಂಪಲ್ ಆಗಿರ್ತದೆ. ಸೊ ಗೈಸ್ ಏನಾರು ಅಚೀವ್ ಮಾಡಾದ್ಮೇಲೆ ಅವ್ನು ನಮ್ಮವನು ನಾನು ನಮ್ಮ ಕ್ಲಾಸ್ಮೇಟು ಅಂತ ಹೇಳೋ ಥರ ಮಾಡ್ತದೆ. ಸೊ ಅದಕ್ಕೆ ಗೈಸ್ ಕೀಪ್ ಕನ್ಸಿಸ್ಟೆನ್ಸಿ ಆಗಿರಬೇಕು. ಯಾವುದೇ ಕೆಲಸ ಆದರೂ ಈಗ ಅಷ್ಟು ಈಸಿಯಾಗಿ ಸಿಗೋಲ್ಲ ಗೈಸ್. 99% ಹಾರ್ಡ್ ವರ್ಕ್ ಇರಬೇಕು, 1% ಲಕ್ ಇರಬೇಕು. ಸೊ ಅದರಿಂದ ಮಾತ್ರ ಸಾಧ್ಯ. ಸೊ ಗೈಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಅಲ್ಲಿ ಗಂಟ ಕೀಪ್ ವಾಚಿಂಗ್ ಗೈಸ್. ಈಗ ಟೈಮ್ ಆಯಿತು, ಮನೆ ಕ್ಲಾಸ್ಗೆ ಹೋದ ಮನೆಗೆ ಹೋಗವ ಗೈಸ್. ಟೈಮ್ ಆಯಿತು, ಕ್ಲಾಸ್ಗೆ ಹೋಗಬೇಕು. ಕ್ಲಾಸ್ಗೆ ಹೋಗಿ ಮತ್ತೆ ನಾಳೆ ಒಂದು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಈ ವಿಡಿಯೋನ ಹೋದ್ವಾರನೇ ಅಪ್ಲೋಡ್ ಮಾಡಬೇಕಿತ್ತು. ಅಪ್ಲೋಡ್ ಮಾಡಬೇಕಾದ್ರೆ ಗೈಸ್ ಸ್ವಲ್ಪ ಬೇರೆ ಮ್ಯೂಸಿಕ್ಗಳನ್ನ ಹಾಕ್ಬಿಟ್ಟಿದೆ. ಸೊ ಅದರಿಂದ ಆಡಿಯೋ ಸ್ವಲ್ಪ ಇದಾಗ್ಬಿಟ್ಟಿತ್ತು, ಕಾಪಿರೈಟ್ಸ್ ಬಂದಿತ್ತು. ಅದಕ್ಕೋಸ್ಕರ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನೋಡಿ, ಇಷ್ಟ ಆಗಿರೋ ಲೈಕ್ ಮಾಡಿ ಗೈಸ್. ಕಂಟೆಂಟ್ನ ಜಾಸ್ತಿ ಹೊಸ ಕ್ರಿಯೇಟರ್ಸ್ಗಳು ಕಂಟೆಂಟ್ನ ಇವತ್ತಿಗೇನು ಮಾಡಲಿ ನಾಳೆಗೇನು ಮಾಡಲಿ ಅಂತ
ಕಂಟೆಂಟ್ಗಳನ್ನ ಹುಡುಕ್ಬೇಡಿ ಗೈಸ್. ನೀವು ಯಾವ ಥರ ಇದ್ದೀರಾ ಅದನ್ನೇ ಕಂಟೆಂಟ್ ಥರ ಯೂಸ್ ಮಾಡಿಕೊಂಡು ತೋರ್ಸೋಕ್ಕೆ ಇಷ್ಟಪಡಿ. ಯಾಕಂದರೆ ಈಗ ಕೆಲವರು ಈಗ ರೀಲ್ಸ್ ಸ್ಕಿಲ್ಸ್ ಮಾಡೋರಿಗೆ ಒಂದು ಕಂಟೆಂಟ್ ಬೇಕು, ನಮಗೆ ಹಿಂಗೆ ಇರಬೇಕು, ಈ ಥರನೇ ಇರಬೇಕು, ರೀಲ್ಸ್ ಸ್ಕಿಲ್ಸ್ ಮಾಡ್ಬೇಕಾರೆ ಅಂತ ರಿಂಗ್ ಲೈಟ್ ಬೇಕು ಅಂತ ಅನ್ಕೋತಾ ಇರ್ತಾರೆ. ಸೊ ಗೈಸ್, ನಿಮ್ಮ ರಿಯಾಲಿಟಿನ ನೀವು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿ, ಅದೇ ಕಂಟೆಂಟ್ ಮಾಡ್ಕೊಳ್ಳಿ. ಸೊ ಅದರಿಂದ ನೀವು ಬೆಳಿತೀರಾ. ಈ ದಿನ ಈ ವ್ಲಾಗ್ನ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್.